ನಾನು ನೋಡ್ತಾನೇ ಇದ್ದೀನಿ. ಒಂದು ಸಬ್ಸ್ಕ್ರೈಬ್ ಮಾಡಲ್ಲ, ಒಂದು ಶೇರ್ ಮಾಡಲ್ಲ ನೀವು, ಒಂದು ಲೈಕ್ ಮಾಡಲ್ಲ, ಒಂದು ಕಮೆಂಟ್ ಮಾಡಲ್ಲ ನೀವು. ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ. ನನ್ನ ಫ್ರೆಂಡ್ ಒಬ್ಳು ಅವ್ರ ಮಗಳು ಕಳೆದೋಗಿದ್ಲು. ಸ್ಟೇಟಸಲ್ಲಿ ಫೋಟೋ ಹಾಕಿದ್ಲು, ನನ್ನ ಮಗಳು ಕಳೆದೋಗಿದ್ದಾಳೆ ಅಂತ. ಅವರು ಯಾರೋ ಒಬ್ರು ಹುಡ್ಕೊಂಡ್ಬಂದು ಅವ್ರ ಮಗಳನ್ನ ಅವ್ರ ಮನೆಗೆ ಒಪ್ಪಿಸಿದ್ರು. ಈಗ ಅವಳು ಎಲ್ಲ ಹೊರಗಡೆಗೆ ಹೋದ್ರೂ ಜನರು ಕರ್ಕೊಂಬಂದು ಅವ್ರ ಮನೇಲಿ ಬಿಡ್ತಾ ಇದ್ದಾರೆ. ಸ್ಟೇಟಸಿಂದ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನೀವು ಯಾವುದೇ ಬ್ರ್ಯಾಂಡ್ ಕುಡ್ದುಬಿಟ್ಟು ಮನೆಗೆ ಬಂದರೂ, ಅದು ಎಂಥ ಬ್ರ್ಯಾಂಡೇ ಆಗಿದ್ರೂ, ಫಾರಿನ್ ಬ್ರ್ಯಾಂಡೇ ಆಗಿದ್ರೇನು, ನೀವು ಮನೆಗೆ ಬಂದಮೇಲೆ ನಿಮ್ಮ ಮನೆಯವ್ರು ಅನ್ನೋದು ಉಚ್ಚೆ ಕುಡ್ದುಬಿಟ್ಟು ಬಂದಿಯಾ ಅಂತ. ಇವತ್ತಿಂದ ನಾನು ಯಾರಿಗೂ ಸಲಹೆ ಕೊಡೋದಿಲ್ಲ. ಒಬ್ಬರು ಬಂದು, ಅಕ್ಕ ನಾನು ಉದ್ದ ಇದ್ದೀನಿ, ಸಣ್ಣ ಆಗೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರು. ನಾನು ಹೋಗಿ ಮರಕ್ಕೆ ತೂಗಾಡು ಅಂತ ಹೇಳಿದೆ. ಅವನೋಗಿ ಬೇಕಿತ್ತು ಪೊಲೀಸರು ನಮ್ಮ ಮನೆಗೆ. ಯಾರು ಯಾವುದಕ್ಕೂ ಭಯ ಪಡಬೇಡಿ. ಪ್ರತಿಯೊಬ್ಬರ ಜೀವನದಲ್ಲೂ 3 ಟೈಮ್ ಇದ್ದೇ ಇರುತ್ತೆ, ಬಂದೇ ಬರುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಹೆಂಡ್ತೀರು ಯಾವಾಗಲೂ ಗಂಡಂದಿರು ತಿನ್ನಿಸಿ ನಂತರ ಅವರು ತಿಂತಾರೆ. ಈ ಸೈಂಟಿಸ್ಟ್ಗಳು ಏನಾದರೂ ಕಂಡಿಡಿದಾಗ ಮೊದಲು ಇಲಿಗಳ ಮೇಲೆ ಪ್ರಯೋಗ ಮಾಡಿ ಆಮೇಲೆ ಜನರ ಮೇಲೆ ಪ್ರಯೋಗ ಮಾಡ್ತಾರೆ. ಅದಕ್ಕೆ ಲಾಕ್ಡೌನ್ಗೂ ಲಾಕಪ್ಗೂ ಡಿಫ್ರೆನ್ಸ್ ಇದೆ. ಲಾಕಪ್ ಅಂದರೆ ಒಳಗಡೆ ಹಾಕಿ ಒದಿತಾರೆ, ಲಾಕ್ಡೌನ್ ಅಂದರೆ ಹೊರಗಡೆ ಬಿಟ್ಟು ಒದಿತಾರೆ. ನನಗೊಂದು ಡೌಟ್ ಇದೆ ಫ್ರೆಂಡ್ಸ್. ಗಡಿಯಾರ ಕಂಡಿಡ್ದವನು ಮೊದಲು ಟೈಮಲ್ಲಿ ನೋಡ್ದ,